ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ಯಾರಾದ್ರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವತ್ತು ನಾವು ನಿಮಗೆ ಗೊತ್ತಿರೋ ಹಾಗೆ ನನ್ನ ಟೈಟಲ್ ನೋಡಿ ಗೊತ್ತಾಗಿರತ್ತೆ, ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಮನೆ ಎಲ್ಲ ಖಾಲಿ ಮಾಡಬೇಕು. ಸೊ ನಮಗೆ ಟೈಮ್ ಇರೋದು 1 ವಾರ ಟೈಮ್ ಇದೆ. ಅಷ್ಟರಲ್ಲಿ ನಾವು ಮನೆನ ಕ್ಲೀನ್ ಮಾಡೋದು, ಹಾಗೇನೆ ಇಡೀ ಮನೆ ಪ್ಯಾಕ್ ಮಾಡೋದಿದೆ. ಸೊ ಚರಿ ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ನಂದು ಫೇಸ್ ವಾಶ್ ನ ತಗೊಂಡು ಚರಿ ಬಬಲ್ಸ್ ಮಾಡ್ತಾ ಇದ್ದಾಳೆ. ತೋರ್ಸಮ್ಮ, ಹೆಂಗ್ ಮಾಡ್ತಾ ಇದೆ ತೋರ್ಸಮ್ಮ. ಎಸ್, ನನ್ನ ಫೇಸ್ ವಾಶ್ ಹೋಗಿ ಬಬಲ್ ಸೊಲ್ಯೂಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮ ಮನೆ ತುಂಬಾ ಹರಡು ಇದೆ. ಇವಾಗೆಲ್ಲ ನೀಟಾಗಿ ಒಂದ್ ಕಡೆಯಿಂದ ಪ್ಯಾಕ್ ಮಾಡ್ಕೊಂಡು ಬರಬೇಕು. ಬೇಗ 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 ಸ್ಟಾರ್ಟ್ ಮಾಡಬೇಕು. ನನ್ನ ಹಸ್ಬೆಂಡ್ ಬಂದಿದ್ದಾರೆ. ಸಂಜೆ ಟೈಮ್ ಇವಾಗ. ಸೊ ಸಂಜೆ ಹೊತ್ತು ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರು ಕೊಟ್ಟಿದ್ದು? ಯಾತೆ? ಶ್ರುತಿ ಅತ್ತೆ. ಹೌದಾ? ಇಷ್ಟ ಆಯ್ತಾ ನಿಂಗೆ? ಈ ವಿಡಿಯೋ ಕ್ಲಿಪ್ಪಿಂಗ್ ಬಂದು ಓರ್ಲ್ಯಾಂಡೋದಿಂದ ವಾಪಸ್ ಬಂದು ಬೆಳಗ್ಗೆನೆ ಚರಿ ಗಿಫ್ಟ್ ಟಾಯ್ಸ್ ನೆಲ್ಲ ಇಟ್ಕೊಂಡು ಕುತ್ಕೊಂಡಿದ್ದಾಳೆ. ಸೊ ನನ್ನ ಕಸಿನ್ ಅವರೆಲ್ಲ ಚರಿಗೆ ಗಿಫ್ಟ್ ಮಾಡಿದ್ದಂಥದ್ದು. ಆ್ಯಂಡ್ ನನ್ನ ಪ್ಲಾಂಟ್ಸ್ ರಾತ್ರಿನೇ ನಾನು ಓರ್ಲ್ಯಾಂಡೋದಿಂದ ಬಂದ ತಕ್ಷಣ ಫಸ್ಟ್ ನೋಡಿದ್ದೆ ಪ್ಲಾಂಟ್ಸ್ ಹೇಗಿದೆ ಅಂತ. ಬಟ್ ಎಲ್ಲ ಪ್ಲಾಂಟ್ಸು ತುಂಬಾ ಚೆನ್ನಾಗಿತ್ತು, ಯಾವುದೂ ಒಣಗಿರಲಿಲ್ಲ. ಹಾಗೆ ನಾನು ಈ ಥರ ಬಾಟಲ್ಸಲ್ಲಿ ನೀರು ಹಾಕಿ ಕ್ಯಾಪ್ನ ಅಲ್ಲಿ ಹೋಲ್ ಮಾಡಿ ಮಣ್ಣೊಳಗೆ ಇಟ್ಟು ಹೋಗಿದ್ದೆ, ಮಣ್ಣು ಯಾವಾಗಲೂ ಹಸಿ ಇರಲಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಚರಿ ಮತ್ತು ಅವ್ರ ಪಪ್ಪ ಇಬ್ಬರು ವಾಟರ್ಗೆ ಪ್ಲಾಂಟ್ಸ್ಗೆ ವಾಟರ್ ಹಾಕ್ತಾ ಇದ್ದಾರೆ. ಆ್ಯಂಡ್ ತುಂಬ ಜನ ನನ್ನ ಟ್ರಾವೆಲ್ ವ್ಲಾಗ್ಸ್ನ ಅಷ್ಟಾಗಿ ನೋಡಿಲ್ಲ, ಬಟ್ ನೋಡಿರೋರೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ. ಡಿಸ್ನಿ ಲ್ಯಾಂಡಿಂದಂತೂ ಸಖತ್ ಜನ ಇಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದ್ದಾರೆ. ನಿಮಗೆ ತುಂಬ 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 ಥ್ಯಾಂಕ್ಸ್. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ, ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇವಾಗ ಬೆಳಗ್ಗೆನೆ ಸ್ವಲ್ಪ ಲೇಟಾಗಿ ಎದ್ವಿ. ಟ್ರಾವೆಲ್ ಮಾಡಿ ಬಂದು ಸುಸ್ತಾಗಿರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಫಸ್ಟ್ ಮಾಡಿದ್ದಂಥ ಕೆಲಸನೇ ಎಲ್ಲ ಪ್ಲಾಂಟ್ಸ್ಗೂ ನೀರು ಹಾಕಿದ್ದಂಥದ್ದು. ಹೊರಗಡೆ ಆಗಿರ್ಬೋದು, ಮನೆ ಒಳಗಿರೋ ಇಂಡೋರ್ ಪ್ಲಾಂಟ್ಸಿಗೂ ನೀರು ಹಾಕಿದ್ವಿ. ಓರ್ಲ್ಯಾಂಡೋದಿಂದ ಬಂದು 2 ದಿನ ಅಷ್ಟೇ ರೆಸ್ಟ್ ಮಾಡಿದ್ದು. ಮತ್ತೆ ನನ್ನ ಹಸ್ಬೆಂಡಿಗೆ ಗ್ಯಾಲ್ವೆಸ್ಟನ್ನಲ್ಲಿ ಅವರ ಆಫೀಸಿಂದ ರಿಟ್ರೀಟ್ ಇತ್ತು. ಸೊ ಹಾಗಾಗಿ ಮತ್ತೆ ನಾವು ಗ್ಯಾಲ್ವೆಸ್ಟನ್ನಿಗೆ ಹೋಗಬೇಕಾಯ್ತು. ಅಲ್ಲಿ 2 ದಿನ ಇರಬೇಕಾಗಿತ್ತು, ಅಂದರೆ ನನ್ನ ಹಸ್ಬೆಂಡ್ 1 ದಿನ ಇರಬೇಕಾಗಿತ್ತು. ಬಟ್ ಅವ್ರನ್ನ ಬಿಟ್ಟಿರೋದು ನನಗೆ ಕಷ್ಟ ಆಗುತ್ತೆ, ಚರಿ ಇರೋದ್ರಿಂದ. ಚರಿಗೆ ಅವ್ರ ಪಪ್ಪ ಇಲ್ಲ ಅಂದರೆ ಇರೋದೇ ಇಲ್ಲ ಅವಳು. ಸೊ ಹಾಗಾಗಿ ನಾನು ಮತ್ತೆ ಗ್ಯಾಲ್ವೆಸ್ಟನ್ನಿಗೆ ಹೋಗಿದ್ವಿ. ನನ್ನ ಹಸ್ಬೆಂಡು ಅವ್ರದ್ದು ಅಲ್ಲಿ ಟಾಕ್ ಕೂಡ ಇತ್ತು ಗ್ಯಾಲ್ವೆಸ್ಟನ್ನಲ್ಲಿ. ಸೊ ಹಾಗಾಗಿ ಅವರು ಟಾಕ್ ಕೊಡಕ್ಕೆ ಹೋದಾಗ ನಾನು ಚರಿನ ಈ ಥರ ಸಮುದ್ರದ ಹತ್ರ ಕರ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅಲ್ಲಿ ಸಖತ್ ಗಾಳಿ ಕೂಡ ಇತ್ತು. ಹಾಗಾಗಿ ನನಗೆ ಭಯ, ಚರಿಗೆಲ್ಲಿ ಹುಷಾರು ತಪ್ಪುತ್ತೆ ಅಥವಾ ಏನಾದ್ರು ಶೀತ ಆಗುತ್ತಾ ಅಂತ ಸ್ವಲ್ಪ ಭಯ ಇತ್ತು. ನೋಡ್ಬೋದು ಯಾರೂ ಇರಲಿಲ್ಲ, ಸಖತ್ ಆರಾಮಾಗಿ ಪ್ರಶಾಂತವಾಗಿ ಕುತ್ಕೊಂಡಿದ್ವಿ. ಪ್ರತಿ ವರ್ಷ ಇಲ್ಲಿ ಗ್ಯಾಲ್ವೆಸ್ಟನ್ನಲ್ಲಿ ಅವ್ರ ಆಫೀಸಿಂದ ರಿಟ್ರೀಟ್ ಇರುತ್ತೆ. ಅಲ್ಲಿ ಮಜಾ ಮಾಡ್ತಾರೆ. ಸಂಜೆ ಹೊತ್ತು ಪಾರ್ಟೀಸ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರೋ ಹೋಟೆಲ್ ಕೊಟ್ಟಿರ್ತಾರೆ. ನಾನು ಎಲ್ಲದನ್ನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಅಷ್ಟೇ ಗ್ಲಿಮ್ಸ್ನ ತೊಗೊಂಡಿದ್ದೀನಿ. ಸೊ 2 ದಿನ ತುಂಬಾ ಚೆನ್ನಾಗಿತ್ತು. ಮತ್ತೆ ಒಂದು ಟ್ರಿಪ್ ಆಯಿತು. ತಿನ್ನೋ ಎಲ್ಲರೂ ನಾವು ಇದು ತಿಂತಾ ಇದೀವಿ, ಏನದು ಕಾರ್ನ್. ಎಲ್ಲರೂ ನಾವು ಕಾರ್ನ್ ತಿಂತಾ ಇದೀವಿ. ಚರಿನು ಯಾಕೋ ಇಷ್ಟಪಟ್ಟು ತಿಂತಾ ಇದ್ದಾಳೆ. ಚರಿ, ಡು ಯು ಲೈಕ್ ಇಟ್? ಇಷ್ಟ ಆಯ್ತಾ? ನಾವು ಈ ತರ ನಿಂಬೆ ಹಣ್ಣು ಜೊತೆ ಉಪ್ಪು ಖಾರ ಹಚ್ಕೊಂಡಿದೀವಿ. ಅವಳಿಗೆ ಪ್ಲೇನ್ ಹಾಗೆ ಸುಟ್ಕೊಟ್ಟಿದೀನಿ. ನನ್ನ ಹಸ್ಬೆಂಡ್ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದಾರೆ. ಏನ್ರಿ, ಒಂದ್ ಸಣ್ಣ ಮೇಸ್ ಪಾರ್ಟಿ ಮಾಡ್ತಾ ಇದೀವಿ.
ಎಸ್, ಇವಾಗ ನಾವು ಲೋಸ್ಗೆ ಬಂದಿದ್ದೀವಿ. ಯಾಕೆ ಅನ್ಸಂದ್ರೆ ನಾವು ಪ್ಯಾಕಿಂಗ್ ಮಾಡೋಕ್ಕೆ ಒಂದಿಷ್ಟು ಕಾರ್ಡ್ಬೋರ್ಡ್ ಬಾಕ್ಸಸ್ಗಳು ಬೇಕಾಗಿತ್ತು. ಹಾಗಾಗಿ ಒಂದಿಷ್ಟು ಬಾಕ್ಸಸ್ಗಳನ್ನ ತಗೊಳ್ಳೋಣ ಅಂತ ಇಲ್ಲಿ ನಾವು ಮೀಡಿಯಂ ಸೈಜ್ ಇರುವಂತಹ ಬಾಕ್ಸಸ್ ತಗೊಳ್ತಾ ಇದ್ದೀವಿ. ವಸ್ತುಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಬರೆದ್ಬಿಟ್ರೆ ನಮಗೆ ಗೊತ್ತಾಗುತ್ತೆ. ಹಾಗೆ ಟ್ರಾನ್ಸ್ಫರ್ ಮಾಡೋದು ತುಂಬ ಈಸಿ ಬಾಕ್ಸಸ್ ಇಂದ. ಹಾಗೆ ಒಂದಿಷ್ಟು ಕ್ಲೀನಿಂಗ್ ಐಟಮ್ಸು, ಪೇಂಟ್ ಎಲ್ಲ ತಗೊಂಡ್ವಿ. ಸೊ ನಮ್ಮ ಚೆರಿ ರೂಮಿನ ಪರಿಸ್ಥಿತಿ ನೋಡ್ಬೋದು ಯಾವ ತರ ಆಗಿದೆ ಅಂತ. ಅವ್ರ ಪಪ್ಪನೇ ಕುತ್ಕೊಂಡಿದ್ದಾರೆ ಕ್ಲೀನ್ ಮಾಡಕ್ಕೆ. ಓ ಮೈ ಗಾಡ್, ನೋಡ್ತಾ ಇರ್ಬೋದು ಅವಳು ಆಟದ ವಸ್ತುಗಳು ಎಷ್ಟೊಂದಿದೆ. ಆದ್ರೂ ಆಮೇಲೆ ತುಂಬಾ ಚಿಕ್ಕದಿದೆ. ನನಗೆ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಸಪ್ರೇಟ್ ಮಾಡಿ ಒಂದ್ ಕಡೆ ಮಾಡೋದಂತೂ ಅಸಾಧ್ಯ. ಹಾಗಾಗಿ ಅವ್ರ ಪಪ್ಪನೇ ಕುತ್ಕೊಂಡಿದ್ದಾರೆ. ಹಾಗೇನೆ ಫಸ್ಟ್ ನಾವು ಟ್ಯಾಕಲ್ ಮಾಡಿದಂತಹ ರೂಮ್ ಚೆರಿ ರೂಮು. ಯಾಕೆಂದ್ರೆ ಅದೇ ತುಂಬಾ ಸಾಮಾನ್ ಇರುವಂತದ್ದು. ಅಂಡ್ ಇನ್ನೊಂದೇನು ಅಂತಂದ್ರೆ ಫಸ್ಟ್ ಈ ರೂಮ್ ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನಾವು ಆಮೇಲೆ ಆತರ ಬಾಕ್ಸಸ್ ಗಳಿಗೆಲ್ಲ ತುಂಬಿ ಬೇರೆ ವಸ್ತುಗಳನ್ನ ಇಲ್ಲಿ ಸ್ಟಾಕ್ ಮಾಡಬಹುದು. ಹಾಲ್ ಮತ್ತೆ ಬೇರೆ ರೂಮ್ ಎಲ್ಲ ನಮಗೆ ಫ್ರೀ ಆಗಿ ಇದ್ದಂಗೆ ಇರುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಚೆರಿದು ಡಾಲ್ಸ್ ತುಂಬಾನೇ ಇದೆ, ಸಾಫ್ಟ್ ಟಾಯ್ಸ್. ಹಾಗಾಗಿ ನಾನು ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ಸ್ ಅಂತ ಇದು ಜಂಬೋ ಸೈಜ್ ತಗೊಂಡಿದ್ದೀನಿ. ಸೊ ಇಷ್ಟು ದೊಡ್ಡದಿದೆ ಇದು. ಇದ್ರೊಳಗೆ ಹಾಕ್ಬಿಟ್ಟು ನಾನು ವ್ಯಾಕ್ಯೂಮ್, ಇಲ್ಲಿ ಒಂದು ನಾಬ್ ಇರುತ್ತೆ, ಇದರಿಂದ ಟಾಯ್ಸ್ ಹಾಕ್ಬಿಟ್ಟು ಸೊ ವ್ಯಾಕ್ಯೂಮ್ ಮಾಡಿದಾಗ ಅದೇನಾಗುತ್ತೆ, ಒಳಗಡೆ ಇರೋ ಗಾಳಿ ಹೋಗ್ಬಿಟ್ಟು ಸೈಜ್ ಸ್ವಲ್ಪ ಚಿಕ್ಕದಾಗುತ್ತೆ. ಸೊ ಹಾಗಾಗಿ ಒಂದು ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು ಟಾಯ್ಸ್ ಎಲ್ಲ ಹಾಕಕ್ಕೆ. ಎಸ್, ಸಾಫ್ಟ್ ಟಾಯ್ಸ್ ಏನಾಗುತ್ತೆ ಅಂತ ಜಾಸ್ತಿ ಸ್ಪೇಸ್ ಹಿಡಿಸುತ್ತೆ. ನೀವೇನಾದ್ರು ಪ್ಯಾಕ್ ಮಾಡಕ್ಕೆ ಬಾಕ್ಸ್ ತಗೊಂಡ್ರಿ ಅಂದ್ರೆ ಸುಮ್ಮನೆ ಬಾಕ್ಸ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇದು ಅಂತೂ ಸಖತ್ ಒಳ್ಳೆ ಆಪ್ಷನ್. ಅದನ್ನ ಗಾಳಿ ತೆಗೆದ್ಬಿಟ್ರೆ ಸೈಜ್ ತುಂಬಾ ಚಿಕ್ಕದಾಗುತ್ತೆ. ಸೊ ಅಲ್ಲಿ ಆತರ ಒಂದು ಕವರ್ಗಳಲ್ಲಿ ನಾಬ್ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ತನಕ ಫಿಲ್ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಫಿಲ್ ಮಾಡಬಾರ್ದು ಅಂತಾನು ಇರುತ್ತೆ. ಸೊ ಅಲ್ಲಿ ತನಕ ಅಷ್ಟೇ ನಾವು ಇದನ್ನ ಫಿಲ್ ಮಾಡಿದೀವಿ. ಅದನ್ನ ವ್ಯಾಕ್ಯೂಮ್ ಮಾಡಿ ಆ ನಾಬ್ ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ಎಲ್ಲ ಗಾಳಿ ಎಲ್ಲ ಹೋಗ್ಬಿಟ್ಟು ಎಷ್ಟು ಅಂದ್ರೆ ಲೈಟ್ ವೇಟ್ ಕೂಡ ಇರುತ್ತೆ, ಮತ್ತೆ ಜಾಗನೂ ಜಾಸ್ತಿ ಇಡ್ಸೋದಿಲ್ಲ. ನಾನು ಹೋಮ್ ಟೂರ್ ಮಾಡಿದಾಗ ಚೆರಿ ರೂಮ್ನ ತುಂಬ ಜನ ಇಷ್ಟಪಟ್ಟಿದ್ರಿ. ಸೊ ಈ ಕೆನಾಪಿ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಹಾಗೆ ಅದರಲ್ಲಿ ಸೀರಿಯಲ್ ಲೈಟ್ಸ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಇದನ್ನು ತೆಗಿಯೋದಿದೆ, ಈ ಗೋಡೆ ಫುಲ್ ಕ್ಲಿಯರ್ ಮಾಡೋದು. ಟಾಯ್ಸ್ಗಳನ್ನು ಹಾಕಿದ್ದೀನಿ. ಕರ್ಟನ್ಸ್ನೆಲ್ಲ ತೆಗೆದ್ಬಿಡೋಣ ಇವತ್ತೇ. ಇವಾಗ ಈ ಗೋಡೆ, ಆ ಗೋಡೆ ಫುಲ್ ಕ್ಲಿಯರ್ ಆಯಿತು. ಆ್ಯಂಡ್ ಈ ಗೋಡೆಯಲ್ಲಿರುವಂತಹ ಪಿಕ್ಚರ್ಸ್, ಫೋಟೋ ಫ್ರೇಮ್ಸ್ನೆಲ್ಲ ತೆಗಿತಾ ಇದ್ದೀವಿ. ಈ ಗೋಡೆ ಕ್ಲಿಯರ್ ಆಯಿತು, ಇದು ಕ್ಲಿಯರ್ ಆಯಿತು. ಹಾಗೆ ಅಲ್ಲಿರುವಂತಹ ಟಾಯ್ಸ್ನು ತೆಗೆದ್ವಿ. ಸೊ ಇಲ್ಲಿ ಈ ಗೋಡೆಗೆ ಹಚ್ಚಿದಂತಹ ಎಲ್ಲ ತೆಗಿಯಬೇಕು ಇವಾಗ. ಸೊ ಪುಷ್ ಪಿನ್ಸ್ ಹಾಕಿದ್ದೀನಿ ಅಷ್ಟೇ, ಅದೇನು ಜಾಸ್ತಿ ಹೊತ್ತಾಗಲ್ಲ. ಜಸ್ಟ್ ಪುಷ್ ಪಿನ್ಸ್ ತೆಗೆದ್ರೆ ಬಂದ್ಬಿಡುತ್ತೆ. ಅದನ್ನೆಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕ್ತಾ ಇದೀವಿ. ಅಂದ್ರೆ ಅವಳ ರೂಮ್ ಅಲ್ಲಿ ಇರುವಂತ ಸ್ಟೆಪ್ಸ್ನೆಲ್ಲ ಇದ್ರಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಬರೆಯುವಂಥದ್ದು. ಸೊ ನೆಕ್ಸ್ಟ್ ನಮಗೆ ಗೊತ್ತಾಗುತ್ತೆ ಅಂತ. ಸೊ ಕರ್ಟನ್ಸ್ ಎಲ್ಲ ತೆಗಿತಾ ಇದೀವಿ. ಆಲ್ಮೋಸ್ಟ್ ಎಲ್ಲ ಆಯ್ತು. ಇದು ಒಂದು ಬಾಕ್ಸ್ ಸಹಿತ ಫಿಲ್ ಆಯ್ತು. ಸೊ ಚೆರಿ ರೂಮ್ದು ಫಸ್ಟ್ ಬಾಕ್ಸ್ ಅಂತ ಚೆರಿ ರೂಮ್ದು 1 ಅಂತ ಬರ್ತಿದ್ದೀನಿ. ಎಲ್ಲ ಆಗ್ತಾ ಇದೆ. ಏನ ಚೆರಿ ನಿನ್ ರೂಮ್ ಎಲ್ಲಿ ಹೋಯ್ತು? ಚೆರಿ ಎಲ್ಲಿ ಹೋಯ್ತು ನಿನ್ ರೂಮ್ದು ಟಾಯ್ಸ್ ಎಲ್ಲಿ ಹೋಯ್ತು? ನಿನ್ ಮತ್ತೆ ಫೋಟೋಸ್ ಎಲ್ಲ ಎಲ್ಲಿ ಹೋಯ್ತು ಚೆರಿ? We are going new home, Kanda. Yes. ಇವಾಗ ನಮ್ಮ ರೂಮ್ನೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಅವ್ರದ್ದು ಬುಕ್ಸ್ ಎಲ್ಲ ಇಡ್ತಾ ಇದ್ದಾರೆ. ಇದು ಬಂದು ನನ್ನ ಫೇವ್ರೆಟ್ ಕಾರ್ನರು ನಮ್ಮ ರೂಮಲ್ಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಏನೋ ಒಂಥರ ಬೇಜಾರಾಗ್ತಾ ಇರತ್ತೆ. ಆ್ಯಂಡ್ ವಸ್ತುಗಳನ್ನೆಲ್ಲ ಹುಷಾರಾಗಿ ಪ್ಯಾಕ್ ಇಡೋದು ಅದು ಒಂಥರ ಚಾಲೆಂಜಸ್. ಯಾಕೆಂದರೆ ನಮ್ಮ ಪ್ರೀತಿಯ ವಸ್ತುಗಳು ಒಂಚೂರು ಹೊಡೆದೋದ್ರೆ ನೋವಾಗತ್ತೆ. ಲಿವಿಂಗ್ ರೂಮ್ ಅಲ್ಲಿ ಇರುವಂತಹ ಈ ತರ ಡೆಕೋರ್ ಐಟಮ್ಸ್ ಗಳನ್ನೆಲ್ಲ ತೆಗಿಬೇಕು ಅಂತ. ಹಾಗಾಗಿ ನಾನು ಈ ತರ ಒಂದು ಚಿಕ್ಕ ಚಿಕ್ಕ ಪಿಲ್ಲೋಸ್ ನ ಫಸ್ಟ್ ಇದ್ರ ಕೆಳಗಡೆ ಇಡ್ತಿದ್ದೀನಿ. ಅಂದ್ರೆ ಒಡೆದು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟ್ ಇದ್ರೊಳಗೆ ಪಿಲ್ಲೋಸ್ ನ ಇಟ್ಬಿಟ್ಟು
ಈ ತರ ಕಟ್ಟಿಗೆ ಗೊಂಬೆಗಳು, ಹಾಗೆ ಮಣ್ಣಿಂದು ಈ ತರ ಬುದ್ಧ. ಅಂದ್ರೆ ನನಗೆ ಈ ಒಂದು ಬಾಕ್ಸ್ ಅಲ್ಲಿ ಯಾವ್ದ್ಯಾವ್ದೆಲ್ಲ ಡೆಕೋರ್ ಐಟಮ್ಸ್ ಇದೆ ಅಂತ ನನಗೆ ಗೊತ್ತಾಗತ್ತೆ. ಸೊ ಅದ್ರ ಮೇಲೆ ಪೆನ್ನಿಂದ ಬರೀಬಹುದು. ಸರಿ, ಸುಮ್ಮನೆ ಇರಕಂದ, ಬೇಡ ಇವಾಗ ಸದ್ಯಕ್ಕೆ ನೀನೇನು ಮಾಡ್ಬೇಡ. ಇನ್ನೊಂದೇನಂತಂದ್ರೆ, ಚಿಕ್ಕ ಮಕ್ಕಳ ಮನೇಲಿ ಇದ್ರೆ ಈ ತರ ಪ್ಯಾಕಿಂಗ್ ಮಾಡೋದೆಲ್ಲ ದೊಡ್ಡ ಟಾಸ್ಕ್ ಆಗುತ್ತೆ. ಅದ್ರಲ್ಲೂ ಚರಿ ಅಥವಾ ತುಂಟು ಮಕ್ಳು ಇದ್ಬಿಟ್ರೆ ಅಂತೂ ತುಂಬಾನೇ ಕಷ್ಟ ಆಗತ್ತೆ ಈ ತರ ಎಲ್ಲ ಪ್ಯಾಕಿಂಗ್ ಮಾಡೋಕೆ. ಅವಳು ನಾನು ಮಾಡ್ತೀನಿ, ನಾನು ತಂದು ಹಾಕ್ತೀನಿ ಅಂತೆಲ್ಲ ಬೆಡ್ಶೀಟ್ಸು ಅದು ಇದು ಎಲ್ಲ ತಗೊಂಡ್ ಬಂದು ಹಾಕ್ತಾ ಇರೋಳು. ಸೊ ನೋಡ್ತಾ ಇರ್ಬೋದು, ನಾನು ಈ ತರ ಎಲ್ಲ ಐಟಮ್ಸ್ಗಳನ್ನೆಲ್ಲ ಅಂದರೆ ಡೆಕೋರ್ ಐಟಮ್ಸ್ಗಳನ್ನೆಲ್ಲ ನಾನು ಆ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಸೊ ಅದನ್ನು ಒಂದು ಲೇಯರ್ ಇದು ಹಾಕ್ಬಿಟ್ಟು, ಅಂದರೆ ಒಂದು ಲೇಯರ್ ಅಷ್ಟು ಡಾಲ್ಸ್ನ ಇಟ್ಬಿಟ್ಟು ಅದ್ರ ಮೇಲೆ ಮತ್ತೆ ಬಟ್ಟೆನ ಹಾಕಿ ಮತ್ತೆ ಅದ್ರ ಮೇಲೆ ಟಾಯ್ಸ್ ಅಂದರೆ ಡಾಲ್ಸ್ಗಳನ್ನು ಇಡುವಂಥದ್ದು ನಾನು ಮಾಡ್ತಾ ಇರೋದು. ಯಾಕೆಂದರೆ ಯಾವುದು ಒಂದಕ್ಕೊಂದು ಫ್ರಿಕ್ಷನ್ ಆಗಿ ಸ್ಕ್ರ್ಯಾಚಸ್ಸು ಮತ್ತು ಒಡೆದೋಗೋ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕೋಕೆ ಎಷ್ಟು ಕಷ್ಟ ಪಡ್ತಿದ್ವಿ. ಬಟ್ ತೆಗಿಯಬೇಕಾದ್ರೆ ಅಂದ್ರೆ ಹಾಕೋಬೇಕಾದ್ರೆ ಪರ್ಮುಟೇಷನ್ ಕಾಂಬಿನೇಷನ್ಸ್ ಮಾಡ್ಬೇಕು. ಇದು ಇಲ್ಲಿ ಚೆನ್ನಾಗಿ ಕಾಣುತ್ತಾ, ಅಲ್ಲಿ ಚೆನ್ನಾಗಿ ಕಾಣುತ್ತಾ, ಒಂದು 10 ಸತಿ ಅಡ್ಡಾಡ್ಬೇಕಾಗುತ್ತೆ. ತೆಗಿಯಬೇಕಾದ್ರೆ ಪಟ 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 ತೆಗೆದು ಹಾಕ್ತಾ ಇರೋದು, ಎಲ್ಲ ಖಾಲಿ 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 ಆಗಿ ಹೋಗ್ಬಿಡುತ್ತೆ. ಸೊ ಇವನ್ನೆಲ್ಲ ಇದ್ರೊಳಗೆ ಹಾಕ್ತಾ ಇದ್ದೀನಿ. ಇದೆಲ್ಲ ಕಾಣಿಸೇ ಇರ್ಲಿಲ್ಲ ಆಕ್ಚುಲಿ, ಎಷ್ಟು ಕ್ಯೂಟ್ ಆಗಿದಾವೆ ಇವು. ಸೊ ಬೇರೆ ಕಡೆ ಮಾಡ್ಬೇಕು ಇವಕ್ಕೆಲ್ಲ ಜಾಗನ. ಇದೊಂದು ಲ್ಯಾಂಟರ್ನ್ ಹಾಕಿದ್ವಿ, ಬಟ್ ಅದು ತುಂಬಾನೇ ಚೆನ್ನಾಗಿದೆ. ಒಳಗಡೆ ಬಲ್ಬ್ ಇಲ್ಲ ಇದ್ರ ಒಳಗಡೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹೊರಗಡೆ ಬಾಲ್ಕನಿಯಲ್ಲಿ ಹಾಕಿದ್ರೆ, ಬಟ್ ಇಲ್ಲಿ ಹಾಕಿದ್ದೆ ನಾನು. ಅಂಡ್ ಇದನ್ನ ಈ ಕಡೆ ವಾಲ್ನ ಇವಾಗ ತೆಗಿಬೇಕು. ಸೊ ಇಲ್ಲೆಲ್ಲ ಖಾಲಿ ಆಗಿದೆ, ಅದ್ರೊಳಗೂ ಏನೂ ಇಲ್ಲ. ಇವಾಗ ಈ ಕಡೆ ವಾಲ್ ತೆಗಿತಾ ಇದ್ದೀವಿ. ಅಂಡ್ ಇದು ಒಂದಿಷ್ಟು ಡೆಕೋರ್ ಐಟಮ್ಸ್ ಇದಾವೆ. ಲಿವಿಂಗ್ ರೂಮ್ ಅಲ್ಲಿ ಇದ್ದಿದ್ದು ಇದೊಂದು ಕರ್ಟನ್, ಹಾಗೆ ಇಲ್ಲಿ 2 ಕರ್ಟನ್ ಹಾಕಿದ್ವಿ, ಅದು ಆಲ್ರೆಡಿ ತೆಗ್ದಿದೀವಿ. ಹಾಗೇನೆ ಇಲ್ಲಿ ಲೈಟಿಂಗ್ಸ್ ಕೂಡ ಇದೆ, ದೀಪಾವಳಿಗೆ ಹಾಕಿದ್ದು ಅದು ಇನ್ನೂ ತೆಗ್ದೇ ಇಲ್ಲ, ಅದನ್ನು ತೆಗಿಯೋದಿದೆ. ಇದು ನಿಮಗೆ ಗೊತ್ತೇ ಇದೆ ಅನ್ಕೋತೀನಿ. ಈ ತರ ಕರ್ಟನ್ಗೆ ನಾನು ಈ ತರ ಏನು ಮಿರರ್ನ ಹಚ್ಚಿರೋಂಥದ್ದು ನಾನೇ DIY ಮಾಡಿರೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಇಲ್ಲಿ ಬಿಸಿಲು ಬೀಳಲ್ಲ, ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ. ಬಟ್ ಬಿಸಿಲು ಬೀಳೋ ಕಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓ ಮೈ ಗಾಡ್, ಫುಲ್ ಖಾಲಿ ಖಾಲಿ ಖಾಲಿ. ಡು ಯು ನೀಡ್ ಹೆಲ್ಪ್ ಪಪ್ಪ ಅಂತಪ್ಪಿ? ಹುಷಾರ್ ಕಂದ. ಓಕೆ, ಯು ಹೆಲ್ಪ್ ಪಪ್ಪ? ಓಕೆ. ಇದನ್ನ ಹಿಂಗ ಹಾಕಿರೋದಪ್ಪ, ಅದ್ರೊಳಗೆ ಸಿಕ್ಕೊಂಡ್ಬಿಟ್ಟೈತ ಅದು. ಎಸ್, ಓಕೆ. ಈ ತರ 2 ಮಿರರ್ಸ್ ಇದೆ. ಸೊ ಈ ಮಿರರ್ಸ್ ನ ನಾನು ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ನಾನು ಈ ತರ ಒಂದು ಪಿಲ್ಲೋ ಕವರ್, ಸಾಫ್ಟ್ ಪಿಲ್ಲೋ ಕವರ್ ತಗೊಂಡಿದ್ದೀನಿ. ಅದ್ರ ಒಳಗಡೆ ಹಾಕಿ ಅದನ್ನ ಇಡೋಣ ಅಂತ. ಸೊ ದಟ್ ಅದು ಸೆಕ್ಯೂರ್ ಆಗಿರುತ್ತೆ, ಹಾಗೇನೆ ಸಾಫ್ಟ್ ಆಗಿ ಇರೋದ್ರಿಂದ ಅದು ಸ್ವಲ್ಪ ಸ್ಕ್ರಾಚಸ್ ಆಗಲ್ಲ, ಹಾಗೆ ಸ್ವಲ್ಪ ಮೆತ್ತಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಇದ್ರೊಳಗೆ ಇಡ್ತಾ ಇದ್ದೀನಿ. ಈ ತರ ಬ್ರಾಸ್ ಐಟಮ್ಸ್ ಹಾಗೆ ವುಡ್ ಐಟಮ್ಸ್ ನಾನು ಅದ್ರೊಳಗೆ ಹಾಕಿರ್ತೀನಿ. ಗ್ಲಾಸ್ ಐಟಮ್ಸ್ ಮಾತ್ರ ಬೇರೆ ಇಡೋಣ ಅಂತ ಅನ್ಕೊಂಡಿದೀನಿ. ಸೊ ಇದು ಮತ್ತೆ ಗ್ಲಾಸ್ ಮಿಕ್ಸ್ ಆದ್ರೆ ಸ್ಕ್ರಾಚ್ ಆಗುತ್ತೆ, ಹಾಗೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಇದನ್ನೆಲ್ಲ ಕಡೆ ಈ ಐಟಮ್ಸ್ ಗಳಿಗೆಲ್ಲ ಹೊಸ ಮನೆಯಲ್ಲಿ ಜಾಗ ಮಾಡ್ಬೇಕು. ಅಲ್ಲಿ ಹೋಗಾದ್ಮೇಲೆ ನಮ್ಗೊಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಏನೇನ್ ಇರ್ಬೇಕು ಅಂತ. ಬೆಣ್ಣೆ ಕೃಷ್ಣ
ಒಂಥರ ಚೀಲದಲ್ಲಿ ಹಾಕೊಳ್ಳೋ ತರ ಆಯ್ತು. ಇದನ್ನು ಅಷ್ಟೇ. ಇಲ್ಲಿ ಆ ಬಾಕ್ಸ್ ಒಳಗೆ ನಾನು ಬ್ರಾಸ್ ಮತ್ತೆ ವುಡನ್ ಐಟಮ್ಸ್ ಅಷ್ಟೇ ಹಾಕ್ತಾ ಇರೋದು. ಗ್ಲಾಸ್ ಐಟಮ್ಸ್ಗಳನ್ನ ನಾನು ಬೇರೆ ಕಡೆ ಇಡ್ತಾ ಇದ್ದೀನಿ. ಆಕ್ಚುಲಿ ನನ್ನ ಫೇವ್ರೆಟ್ ಬಾಲ್ ಇದು. ನಾನು ಇಷ್ಟಪಟ್ಟು ಇದನ್ನೆಲ್ಲ ನಾನೇ ಹುಡುಕಿ ಪಿಕ್ಚರ್ಸ್ನ ಹಾಕಿದ್ದಿದ್ದು. ಸೊ ಇದನ್ನೆಲ್ಲ ಇವಾಗ ಖಾಲಿ ಮಾಡ್ಬೇಕಂದ್ರೆ ಬೇಜಾರಾಗುತ್ತೆ. ನನ್ನ ಹಸ್ಬೆಂಡ್ನ ಸಾಹಸ ಏನೇನೋ ಮಾಡ್ತಾ ಇದ್ದಾರೆ. ಅಲ್ಲಿ ಫ್ರಿಡ್ಜ್ ಮೇಲೆ ಇರೋದೆಲ್ಲ ಖಾಲಿ ಮಾಡ್ತಾ ಇದ್ದಾರೆ. ಮೀನ್ ವೈಲ್ ನಾವು ಇದನ್ನೆಲ್ಲ ತಗೊಂಡ್ಬಿಡೋದ. ಮ್ಯಾಕ್ರೋಮೀಸ್ ಇಲ್ಲಿ ಒಂದಿದೆ, ಸೊ ಇದನ್ನು ಖಾಲಿ ಮಾಡೋಣ. ಅಲ್ಲೊಂದಿದೆ, ಅದರಲ್ಲಿ ಇನ್ನೂ ಬಿಲ್ಸ್ ಎಲ್ಲ ಇದೆ, ಬಟ್ ಈಗ ಸದ್ಯಕ್ಕಿಲ್ಲ ಅದು. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಮನೆಯೊಳಗಿರುವಂತಹ ಎಲ್ಲ ಗ್ಲಾಸ್ ಐಟಮ್ಸ್ ಅಂದ್ರೆ ಡೆಕೋರ್ ಐಟಮ್ಸ್ ಎಲ್ಲ ಏನೇನಿರುತ್ತಲ್ಲ ಗ್ಲಾಸಸ್ದು, ಅದನ್ನೆಲ್ಲ ನಾವು ಒಂದು ಬಾಕ್ಸ್ ಒಳಗೆ ಹಾಕ್ತಾ ಇದೀವಿ. ಹಾಗೆ ಮೇಲ್ಗಡೆ ಒಂದು ಬಟ್ಟೆನೋ ಏನೋ ಹಾಕಿ ಸೊ ಲೇಯರ್ ವೈಸಸ್ ನಾವು ಪ್ಯಾಕ್ ಮಾಡ್ತಾ ಇದೀವಿ. ಒಂದು ಡೆಕೋರ್ ಐಟಮ್ಸ್ ಎಲ್ಲ ಮುಗಿದ್ಮೇಲೆ ನಮಗೆ ಜಾಸ್ತಿ ಏನು ವಸ್ತುಗಳು ಉಳಿಯೋದಿಲ್ಲ. ಅಂದ್ರೆ ಅದನ್ನ ಯಾವ ತರ ಪ್ಯಾಕ್ ಮಾಡಿದ್ರು ನಡೆಯುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲೇ ಇಡ್ಬೇಕು, ಅದೇನು ಹೊಡಿಯಲ್ಲ. ಅಲ್ಲಿ ಮಧ್ಯ ಇಟ್ಬಿಡ್ರಿ, ಅಂದ್ರೆ ಅದು ಆ ಕಡೆ ಬರಲ್ಲ. ಇವಾಗ ಇದ್ರ ಕೆಳಗೆ ಪೂಜಾ ಹೂಗಳು ಅವೆಲ್ಲ ಇದಾವೆ. ಅದೇ ಡಬ್ಬದಲ್ಲಿ ಇಡೋಣಲ್ಲ ಇವೆಲ್ಲ. ಸೊ ಒಂದಿಷ್ಟು ಹೂಗಳು ಬೇಕಾಗುತ್ತೆ, ಅದನ್ನ ತೆಗೆದು ಮಿಕ್ಕಿದ್ದೆಲ್ಲ ಟ್ರಾನ್ಸ್ಫರ್ ಮಾಡೋಣ. ಯಾವ ಹೂ ಬೇಕಾಗ್ತೈತಿ? ಅಲ್ಲಿ ಬಾಗ್ಲು ಪೂಜೆ ಹಾಲು ಮಾಡೋಕ್ ಬೇಕಾರೆ ತಡೀರಿ, ಅದ್ರ ಹೂ ಸೆಗ್ರಿಗೇಟ್ ಮಾಡೋಣ ಅಂತೆ. ಯಾವ್ದಾವ್ದು ಬೇಕು ಯಾವ್ದಾವ್ದು ಬೇಡ ಅಂತ. ಒಂದೇ ಹಾಕಿ ಬಾಗ್ಲಿಗೆ ಒಂದೇ ಚೆಂಡು ಹೂ ಬೇಡವಾ? ನೋಡು ಯಾವ್ದು ಬೇಕು ತಕೋ. ಓಕೆ. ಹಾಯ್, ಇವತ್ತು ಬಂದು ಶನಿವಾರ. ಸೊ ಶುಕ್ರವಾರ ಗುರುವಾರ ಎಲ್ಲ ನಾವು ಸ್ವಲ್ಪ ಪ್ಯಾಕಿಂಗ್ ಮಾಡ್ತಿದ್ರೆ ಅವರು ಆಫೀಸ್ ಮುಗಿಸ್ಕೊಂಡು ಬಂದ್ಮೇಲೆ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಒಂದು 2 or 3 hours ಪ್ಯಾಕ್ ಮಾಡ್ತಾ ಇದ್ವಿ. ಇವತ್ತು ಸ್ಯಾಟರ್ಡೆ ಮತ್ತೆ ನಾಳೆ ಸಂಡೇ ಪೂರ್ತಿ ದಿನ ನಾವು ಡೆಡಿಕೇಟೆಡ್ ಟು ಪ್ಯಾಕಿಂಗ್ ಅಂತ ಅನ್ಕೊಂಡಿದೀವಿ. ಸೊ ಇವಾಗ ನಾನು ಇರುವಂತದ್ದು ಬಾತ್ರೂಮ್ ಅಲ್ಲಿ ಇರುವಂತಹ ಸ್ಟೆಪ್ಸ್ನೆಲ್ಲ ಕ್ಲಿಯರ್ ಮಾಡ್ಬಿಡೋಣ ಅಂತ. ಯಾಕಂದ್ರೆ ನಮ್ಗೆ ಜಸ್ಟ್ ಒಂದು ಫೇಸ್ ವಾಶ್ ಹಾಗೆ ಒಂದು ಬಾಡಿ ವಾಶ್ ಅಷ್ಟೇ ಬೇಕಾಗತ್ತೆ. ಬೇರೆ ಇರೋಂತಹ ಐಟಮ್ಸ್ ಗಳನ್ನೆಲ್ಲ ತೆಗೆದ್ಬಿಡೋಣ ಅಂತ ಇದೀವಿ ಇವಾಗ. ಅವತ್ತು ಬೆಳಗ್ಗೆ ನಾನು ಇಡ್ಲಿ ಚಟ್ನಿ ಹಾಗೆ ಸಾಂಬಾರ್ ಮಾಡಿದ್ದೆ. ಸೊ ಇಡ್ಲಿ ಚಟ್ನಿ ಸಾಂಬಾರ್ ಅಂದ್ರೆ ಮಧ್ಯಾಹ್ನ ಬರೀ ಅನ್ನ ಮಾಡ್ಕೊಂಡ್ರೆ ಸಾಕಾಗತ್ತೆ ಅನ್ನೋ ಕಾರಣಕ್ಕೆ ಇವರಿಬ್ರು ಇಲ್ಲಿ ಆಟ ಆಡ್ತಾ ಇದಾರೆ. ನಾನು ಪ್ಯಾಕಿಂಗ್ ಮಾಡ್ಬೇಕಂತಂದ್ರೆ. ಸರಿ, ಏನ್ ಮಾಡ್ತಾ ಇದೀಯಾ? ಬಬಲ್ಸ್ ಮಾಡ್ತಾ ಇದೀಯಾ? ವಾಟ್? You are saying bye to bubbles? Bye bubble, have fun. Bye bubble, have fun ante. Go rest, eat and sleep ante. Seri, bubble is not a living thing kanda. You play it. Okay? Nina atadu, Papa has work, okay? ಸೊ ಇಲ್ಲಿ ಒಂದು ನಾನು ಶೆಲ್ಫ್ ನ ಹಾಕಿದೀನಿ. ಅದನ್ನ ಫಸ್ಟ್ ಓಪನ್ ಮಾಡೋಣ, ತೆಗಿಯೋಣ ಅಂತ. ಅದ್ರಲ್ಲಿ ಜಾಸ್ತಿ ಏನು ಇಲ್ಲ, ಸ್ವಲ್ಪ ಸ್ಟೆಪ್ಸ್ ಇದಾವ ಅಷ್ಟೇ. ಸೊ ಅದು ಯಾವ್ಯಾವ ಬಿನ್ನಲ್ಲಿ ಇತ್ತು ಹಾಗಾಗಿ ಇಟ್ಬಿಡೋಣ ಅಂತ. ಅದನ್ನ ಆಮೇಲೆ ಸೆಗ್ರಿಗೇಟ್ ಮಾಡ್ಕೊಳಕ್ ಬರುತ್ತೆ ಜೋಡಿಸ್ಕೊಳ್ಬೇಕಾದ್ರೆ. ಆಮೇಲೆ ಅಲ್ಲಿ ಒಂದಿದೆ ನೋಡ್ರಿ, ಅದ್ ತೆಗೆದ್ಬಿಡಿ. ಆ ಸಣ್ಣ ಬುದ್ಧ, ಆಮೇಲೆ ಇದು ಹಾಗೇನೆ ಇದು, ಅಂಡ್ ಇಲ್ಲಿ ಒಂದಿಷ್ಟು ಐಟಮ್ಸ್ ಇದಾವೆ. ಸೊ ಇದನ್ನು ಎಲ್ಲ ಬೇಕಾಗಲ್ಲ, ಇದನ್ನು ತೆಗೆದ್ಬಿಡೋದು.
ಅಂಡ್ ಇದನ್ನೆಲ್ಲ ವಾಸನೆ ಕ್ಲೀನ್ ಆಗಿ ಬರ್ತೈತೆ ಇದನ್ನ? ಹಾ ಚೆನ್ನಾಗಿದೆ. Why did you call the bubble? ಸರಿ ಯು ಗೋ ಪ್ಲೇ. I don't know. ಪ್ಲೀಸ್ ಗೋ ಕಂದ. Easy. ಇದಿಷ್ಟು ಯೂಸ್ ಮಾಡದೇ ಇರೋವಂಥದ್ದು ತುಂಬಾ ದಿನಗಳೇ ಆಯ್ತು, ಹಾಗಾಗಿ ಅದನ್ನ ಎಲ್ಲ ಟ್ರ್ಯಾಶ್ ಮಾಡ್ತಾ ಇದೀವಿ. ಚೆರಿ ಬ್ಲಾಸಮ್ದು ಇದೇನಿದು ಇದೆಲ್ಲ ಬಿಸಾಕದೆ ರೋಸ್ ಪೌಡರ್ यहाँ पे ಬೇಕಾ ಬೇಡ? ಬೇಕಾ? ಅದ್ರೊಳಗೆ ಇಡ್ರಿ ಸದ್ಯಕ್ಕೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಯ್ತು. ಅಲ್ಲಿ ಮೇಲೆ ಲಾಸ್ಟಿಗೆ ಏನಿದೆ ನೋಡಿ, ಅಲ್ಲಿನ ಕೆಳಗೆ ಹಿಂದೆಗಡೆ ಇದಾವೆ. ಅದನ್ನ ಪಾಟ್ ಅಂತ ತೆಗಿಬೇಕು. Okay. I'll find. ಇಲ್ಲಿ ಒಂದು ಶೆಲ್ಫ್ ಇದೆ, ಸೊ ಇದನ್ನು ಎಲ್ಲ ಖಾಲಿ ಮಾಡ್ಬಿಡದ. ಈ ಡ್ರಾಲ್ ತುಂಬಾ ತುಂಬಿಕೊಂಡಿದೆ ಮೇಕಪ್ ಐಟಮ್ಸ್. ಸೊ ಇದನ್ನೆಲ್ಲ ಒಂದ್ ಕಡೆ ಮಾಡಿ ಕ್ಲಿಯರ್ ಮಾಡ್ಬೇಕು ಇದನ್ನ. There we go. ದುಡ್ಡು ಸಿಕ್ತು, ದುಡ್ಡು ಹನಿ, ದುಡ್ಡು ಸಿಕ್ತು, ದುಡ್ಡು. ನಾನು ಈ ಡ್ರಾರ್ ಅಲ್ಲಿ ಚೆರಿ ರಬ್ಬರ್ ಬ್ಯಾಂಡ್ಸ್ ಹಾಗೆ ನನ್ನ ಮೇಕಪ್ಸ್ ಬೇಗ ಅರ್ಜೆಂಟಲ್ಲಿ ಸುಮ್ಮನೆ ಈಗ ದಿಢೀರಂತ ಹೊರಗಡೆ ಹೋಗಕ್ ಬೇಕಾಗದಂತ ಮೇಕಪ್ಸ್ ಎಲ್ಲ ಇಟ್ಟಿದ್ದೆ. ಸೊ ಆಲ್ಮೋಸ್ಟ್ ಮೇಲ್ಗಡೆದೆಲ್ಲ ಮುಗೀತು, ಇದೊಂದಿಷ್ಟಿದಾವೆ. ಹಾಗೇನೆ ಕೆಳಗಡೆನೂ ಇದೆ. ಸೊ ಇದ್ರೊಳಗೆಲ್ಲ ಏನೇನಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು. ಅಂಡ್ ಇಲ್ಲಿ ನಾನು ಜಾಸ್ತಿ ಪಾಟ್ಸ್ ಗಳನ್ನ ಇಟ್ಕೊಳಕ್ಕೆ ಏನು ಈ ಜಾಗನ ಯೂಸ್ ಮಾಡ್ಕೊಂಡಿದೀನಿ. ತುಂಬಾ ಪಾಟ್ಸ್ ಇದೆ, ಹಾಗೆ ಮಣ್ಣು ಕೂಡ ಬಿದ್ದಿದೆ, ನೋಡ್ಬೋದು. ಮಣ್ಣು ಕೂಡ ಇಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಮಣ್ಣು, ಪಾಟ್ಸು, ಪಾಟಿಂಗ್ ಮಿಕ್ಸ್, ಹಾಗೇನೆ ಫರ್ಟಿಲೈಸರ್ಸ್ ಎಲ್ಲ ಇಲ್ಲೇ ಇಟ್ಟಿರೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋದಿದೆ. ಈಗ ರೈಟ್ ನಾವು ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇಲ್ಲಿ ನೋಡ್ಬೋದು, ಎಲ್ಲ ಪ್ಯಾಕ್ ಮಾಡಿ ಇಲ್ಲಿ ಇಡ್ತಾ ಇದೀವಿ. ಈ ರೂಮಲ್ಲಿ ಈ ರೂಮಲ್ಲಿ ಎಲ್ಲ ಸ್ಟಾಕ್ ಮಾಡ್ತಾ ಇದೀವಿ, ಪ್ಯಾಕ್ ಮಾಡಿರೋಂಥ ಬಾಕ್ಸಸ್ಗಳನ್ನ. ಹಾಗೆ ಇಲ್ಲಿ ಒಂದಿಷ್ಟು ಇನ್ನು ಬೇಕಾಗ್ಬೋದು ಅಂತ ಒಂದಿಷ್ಟು ತಂದಿಟ್ಟಿರೋದು. ಹಾಗೇನೆ ಇಲ್ಲೆಲ್ಲ ಸುನಾಮಿ ಹಿಟ್ ಆಗಿರೋ ಹೌಸ್ ಆಗಿದೆ ನಮ್ಮ ಮನೆ. ಇವಾಗ ಎಲ್ಲ ಈಗ ಪ್ಯಾಕಿಂಗ್ ನಡೀತಿರೋ ಕಾರಣ ಎಸ್, ಇದು ನಮ್ಮ ಮನೆಯ ಪರಿಸ್ಥಿತಿ ಸದ್ಯಕ್ಕೆ.